ಅಂಗಡಿ ಹಾಕ್ಬೇಕಂತ ಮಾಡಿದೆ ಏನು ಬೋರ್ ಹಾಕಿಸ್ಬೇಕಂತ ಮಾಡಿದೆ ಏನು ಮಾಡಿದಿ ಅದನ್ನಾರ ಹೇಳು. ಅಂಗಿ ಇಸ್ತ್ರಿ ಅಂಗಿ ಪ್ಯಾಂಟ್ ಹಾಕೊಂಡು ಕರಪ್ ತಕೊಂಡು ನಿಂತಿ ತಯಾರಾಗಿ ಎಲ್ಲಿಗೆ? ಐರಿ ಎಲ್ಲಿಗ್ರ ಹೊಂಟಾಗ ಎಲ್ಲಿಗಂತ ಕೇಳಬಾರ್ದು, ಆಗೋ ಕೆಲಸನೂ ಆಗಂಗಿಲ್ಲ. ಏನಂತೀನಿ ನಿಮ್ದು ಕಿರಿಕಿರಿ? ಹುಡುಗ ರೆಡಿ ಆಗೈತಿ ಚಂದಾಗ. ಏನಪ್ಪ ಏನ ಕೆಲ್ಸಕೊಂಟಿ ಚಲೋ ಅಲ್ಲಿ ಅಂತ ಹೇಳಿಬಿಟ್ಟು ಹಿಂಗೆಲ್ಲ ಮಾತಾಡ್ತಾರನ ನಿಮ್ದಂಕ್ರು? ಇಲ್ಲಪ್ಪ ಒಂದು ಅಂಗಡಿನ ನೋಡಿನಿ. ಅಂಗಡಿನ ಹಾಕಬೇಕು, ಔಷಧಿ ಅಂಗಡಿ ಅಂತ ಅಂದಿದ್ನಲ್ಲ, ಅದ್ರ ಸ್ವಲ್ಪ ನಾ ಮೊದಲು ಕೆಲ್ಸಕ್ಕೆ ಹೋಗಿದ್ನಲ್ಲ, ಅದು ನನಗೆಲ್ಲ ಗೊತ್ತೈತಿ. ಮತ್ತು ನಮ್ಮ ದೋಸ್ತದನ ಅದನ್ನು ಅವ ಇದನ್ನು ಮಾಡಿ ಬಿ ಫಾರ್ಮಸಿ ಆಗೈತಿ. ಅವನದು ಇದು ಏನೈತಿ ಲೈಸೆನ್ಸ್ ನನಗೆ ಕೊಡ್ತಾನೆ, ಅದ್ರ ಮ್ಯಾಗ ನಾನು ಅಂಗಡಿ ತೆಗಿತೀನಿ. ಹೌದಾ, ಚಲೋ ತಾ ಹೋಗಿ ಅಂಗಡಿ ನೋಡ್ಕೊಂಬರ್ತೀನಪ್ಪ. ಮತ್ತು ಅದು ಬೋರ್ ಹಾಕ್ಸೋದು ಇದು ಭಾಳ ಎಷ್ಟಾಗುತ್ತೆ, ಏನು ಅದು ನೀರು ಎಲ್ಲೈತಿ ಏನೋ ಗೊತ್ತಾಗಂಗಿಲ್ಲಲ್ಲ. ಅವ್ರೊಬ್ರು ನೀರು ಐತಿ ಎಲ್ಲೈತಿ ಅನ್ನೋದು ನೋಡೋದು ಹೇಳ್ತಾರಂತ. ಅವ್ರಿಗೇನೋ 20,000 ಕೊಡ್ಬೇಕಂತ. ಅದ್ರ ಸಂಬಂಧ ಇದು ಮೊದಲು ಅಂಗಡಿ ಹಾಕಿದ್ರಾತು, ಅಂಗಡಿ ಒಳಗೆಲ್ಲ ಲಾಭ ಅಂತಂದ್ರೆ ಆಮೇಲೆ ಬೋರ್ ಹಾಕ್ಸಿದ್ರ ಅಂತ ಹೇಳಿ ಅನ್ಕೊಂಡಿನಪ್ಪ. ಏನೂ ತಿಳ್ಕೊಳಂಗಿಲ್ಲ. ಅಯ್ಯ ನಿಮ್ಮಪ್ಪ ಏನು ತಿಳ್ಕೊತಾನೆ ಬಿಡು. ಮೊದಲು ಚಂದಾಗ ಅಂಗಡಿ ಹಾಕು, ಚಲೋ ನಡಿ ಔಷಧಿ ಅಂಗಡಿ ಎಲ್ಲ ಚಲೋ ನಡಿತೈತಿ. ಹಿಂಗೇನು ನಿಮ್ಮಪ್ಪಗೆ ಏನು ಗೊತ್ತಿಲ್ಲ, ಸುಮ್ಮನಿರು ಆಯ್ತು. ಹೋಗ ಅಂಗಡಿ ಎಲ್ಲೈತನ ಚಲೋ ನೋಡು, ರೋಡಿಗೆ ಇದ್ದಿದ್ದು ನೋಡಿ ಹಿಡಿ. ಹಿಂಗೆ ದವಾಖಾನೆ ಅವು ಇರ್ತಾನೆ ನೋಡು, ಅದ್ರ ಬಾಜು ಐತೆ ನೋಡಿ, ಯಾರಿಗಾರ ಕೇಳು, ದವಾಖಾನೆ ಡಾಕ್ಟ್ರುಗಳಿಗೆ ಕೇಳು, ಇಲ್ಲೇ ಹಾಕಂದೇನ್ರಿ ಅಂತಂದು ಅವ್ರು ಹ್ಞೂ ಅಂದ್ರೆ ಅವ್ರಿಗೆ ಒಂದು ಸ್ವಲ್ಪ ರೊಕ್ಕ ಕೊಟ್ಟು ಅಲ್ಲೇ ಮಾಡು, ಅಂದ್ರೆ ಚಲೋ ನಡಿತೈತೆ ಅಂತ. ಹೌದು ಬೇ, ಅದೆಲ್ಲ ಆದರೂ ಸ್ವಲ್ಪ ಅಂದ್ರೆ ದವಾಖಾನೆ ಹತ್ರ ಪೂರ ಆಗಂಗಿಲ್ಲ, ಸ್ವಲ್ಪ ಬಿಟ್ಟು ಒಂದು ಚೂರು ದೂರ ಐತಿ. ಅದನ್ನು ನೋಡ್ತೀನಿ ಅಂಗಡಿ. ಚಲೋ ಐತಿ, ಅವರೆಲ್ಲ ಚಲೋನ ನಡೀತಿತ್ತಂತ. ಅವ್ರಿಗೇನೋ ಸ್ವಲ್ಪ ತೊಂದರೆ ಐತಿ ಅಂತ ಅದಕ್ಕೆ ನಮ್ಗೆ ಕೊಡ್ಬೇಕನ್ನಕತ್ತನವ. ಕೇಳಿನೆಲ್ಲ ಅದ್ರ ಸಂಬಂಧ ಪೂರ ಮುಗಿಸ್ತೀನಿ. ಇನ್ನು ಆನಂದ ಅಣ್ಣನ ಕೇಳಕ್ಕಂತ ಹೋಗಿದ್ನೇವ. ಅವ್ರಿಲ್ಲ, ಎಲ್ಲರೂ ಊರಿಗೆ ಹೋಗ್ಯಾರಲ್ವೇ? ಎಲ್ಲಿ ಹೋಗ್ಯಾರ? ಅಪ್ಪ ಅವ್ರ ಅದು ಹುಡುಗಿ ಮಂಟ ನೋಡಕ್ಕೆ ಹೋಗ್ಯಾರ. ನಾನು ಹೋಗ್ಬೇಕತ್ ಮಾಡಿದ್ದೆ, ನನಗಂತೂ ಬಾ ಬಾ ಅಂತೇಳಿ ಗಂಟ ಬಿದ್ದಿಲ್ಲ. ಅವ್ನು ಆನಂದನು ಬಾ ಬೇ ಅನ್ನಕತ್ತಿದ್ದ. ಇಲ್ಲಿ ಕೆಲಸ ಒಂದು ಹಿಂಗಾಗಿ ನನಗೂ ಹೋಗೋದಾಗಿಲ್ಲ. ನಿಮ್ಮಪ್ಪನು ಬೇಡ ಹೋಗ್ಬೇಡ ಮನೆ ಕೆಲಸ ಅದಾವು ಅಂತಂದ. ಹಿಂಗಾಗಿ ನಾನು ಹೋಗ್ಲಿಲ್ಲ. ಪಾಯಪ್ಪ ಏನು ತಿಳ್ಕೊಂಡ್ರೆ ಏನವರು ಅದ್ರ ಅಕ್ಕಿ ಅಂತರೂ ಆಸೆ ಏನಾರ ತಿಳ್ಕೊಂತಾಳ. ನಾನು ಹೋಗಲಿಲ್ಲ. ಆಯ್ತು ಬಿಡು, ನಾ ಅಂಗಡಿ ನೋಡ್ಕೊಂಬರ್ತೀನಿ. ಅದೆಲ್ಲ ಎಷ್ಟು ಅದಾವು ಏನು ಸಾಮಾನು, ಮತ್ತು ಅವು ಔಷಧಿ ಬಾಟ್ಲಿ ಗುಳಿಗೆ ಅವೆಲ್ಲ ಲೆಕ್ಕ ಮಾಡ್ಬೇಕಲ್ಲ. ಏನೇನೈತಿ ಏನೇನಿಲ್ಲ ಎಲ್ಲ ನೋಡ್ಬೇಕು. ಅವು ಎಷ್ಟೆಷ್ಟು ಅಕ್ಕವ್ರಕ್ಕ ಅದನ್ನು ಲೆಕ್ಕ ಮಾಡ್ಬೇಕು, ಪ್ರತಿಯೊಂದು ಲೆಕ್ಕ ಮಾಡ್ಬೇಕು. ಅದಕ್ಕೆ ಇವತ್ತು ಒಮ್ಮೆಗೆ ಸಂಜೆಗೆ ಬರ್ತೀನಿ ಬೇ. ಆಯ್ತಾಳಪ್ಪ. ಆಯ್ತಾಳಿ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ಮೊನ್ನೆ ನನಗೆ ಏನು ತರಲೇ ಇಲ್ಲಲ್ಲ. ಹೂವು ತರ್ತೀನಿ, ಸ್ವೀಟ್ ತರ್ತೀನಿ, ಅದನ್ನು ತರ್ತೀನಿ ಅಂತ ಅಂದಿದ್ದೆ, ತರಲೇ ಇಲ್ಲ. ಮತ್ತು ಮೊನ್ನೆ ಹಿಡ್ಕೊಂಡಿದ್ದೆ ಅಂತ, ಅದೆಲ್ಲ ಯಾರಿಗೆ ಕೊಟ್ಟು ಬಂದಿ? ಅಪ್ಪ ಈಗೀಗ ಯಾರು ಹೇಳಿದ್ರು? ನಾನು ಅಲ್ಲಿ ಚೈತ್ರನ ಹತ್ರ ತೊಗೊಂಡು ಹೋಗಿದ್ದೆ. ಆ ಚೈತ್ರನ ಏನಾರು ಹೇಳಿಲ್ಲ? ಇಲ್ಲ ಏನು ಮಾತಾಡಂಗಿಲ್ಲ ಈಗಿನ ಜೊತೆ. ಯಾರು ಹೇಳಿರ್ಬೇಕು? ಏನು ಹೇಳಪ್ಪ ದೇವ್ರಿ? ಏನು ಆ ಕಡೆ ನಿಂತ್ರಲ್ಲ, ಎಲ್ಲಿಗೆ ತೊಗೊಂಡೋಗಿದ್ರಿ? ಯಾರಿಗೆ ತೊಗೊಂಡು ಹೋಗಿದ್ರಿ? ನೀವು ತೊಗೊಂಬಂದಿದ್ದು ಕರೆ ಅಣ್ಣ? ಯಪ್ಪ ನಾನು ಇಲ್ಲ ಅಂದ್ರೆ ಯಾರು ನೋಡಿರ್ತಲ್ಲ, ಮತ್ತು ಅವ್ರ ಮನೆಗೆ ಕರ್ಕೊಂಬರ್ತಾಳೆ ಆಕಿ ಕರವಿಷ ಮಾಡಕ್ಕೆ. ಇಲ್ಲ ಬೇರೆ ಹೇಳ್ತೀನಿ ಅಂದ್ರೆ. ಅದಾ ಏನಿಲ್ಲ, ನಮ್ಮ ದೋಸ್ತ ಟಕಳೆ ಅದನಲ್ಲ, ಅವ ಸ್ವಲ್ಪ ತೊಗೊಂಬಂದು ಕೊಡಪ್ಪ, ಇಲ್ಲಿ ದೇವರಿಗೆ ಹೂವು ಬೇಕು, ಸ್ವೀಟ್ ಬೇಕು. ಅದು ಏನೋ ಪೂಜೆ ಮಾಡಿದ್ನಂತ, ಟ್ಯಾಕ್ಟ್ರಿ ಪೂಜೆ ಮಾಡಿದ್ನಂತ. ಅದ್ರ ಸಂಬಂಧ ಅದನ್ನ ಎಲ್ಲರಿಗೆ ಹಂಚ್ಬೇಕು, ಸ್ವೀಟು ಹೂವು ಹಣ್ಣು ಎಲ್ಲ ತೊಗೊಂಡು ಬಂದಿದ್ದ. ಅದಕ್ಕೆ ತೊಗೊಂಡು ಹೋಗ್ಕೊಟ್ಟೇನಿಲ್ಲ, ನಿನಗೂ ತರ್ಬೇಕು ಅನ್ಕೊಂಡೆ, ನೆನಪ ಅಲ್ಲಿಲ್ಲ. ಅವನ ಅದು ಇದು ಅಂತ ಹೇಳಿದ್ನಲ್ಲ, ಅದ್ರೊಳಗೆ ಹಿಂದಗಡೆ ಹೋಗಿ ತೊಗೊಂಡು ಹೋಗ್ಬೇಕು ಮನೆಗೆ ಅನ್ಕೊಂಡೆ. ಹೊತ್ತಾಗ್ಬಿಡ್ತು, ಹಿಂಗಾಗಿ ನೆನಪರಿ ಬಂದೆ. ಬೇಸರ ಮಾಡ್ಕೋಬೇಡ, ಅದನ್ನ ನೋಡಿರ್ಬೇಕು ಯಾರ, ಅದನ್ನ ಹೇಳಿರ್ತಾರೆ ಬಿಡು. ಯಾರಿಗೆ ಬೇಕು ತೊಗೊಂಡು ಹೋಗ್ಲಿ ನಿನ್ ಬಿಟ್ಟು? ಹೌದಾ, ನಾನು ಅನ್ಕೊಂಡೆ ನನ್ನ ಗಂಡ ಅಂತವಲ್ಲ, ನನ್ನ ಬಿಟ್ಟು ಯಾರಿಗೆ ಏನೂ ತಂದು ಕೊಡಂಗಿಲ್ಲ ಅಂತೇಳಿ. ಆಕಿಗೆ ನಮ್ಮ ಶಾಂತಿಗೆ ಯಾಕೆ ನೋಡ್ತಾಳೆ ಏನಾರು ನೋಡಿಲ್ಲ ಅಂದ್ರೆ ಅದನ್ನ ತಿಳ್ಕೊಂಡ್ಬಿಡ್ತಾ. ಯಪ್ಪ ಎಂತ ಪರಿ ಹೆದರಿದ್ನೆ ಗೊತ್ತಾ, ನಾನು ಅಂಜಿಕೆ ಬಂತು. ನನ್ನ ಗಂಡ ಯಾರಿಗೆ ಹೋಗಿ ತಂದು ಕೊಟ್ಟನವ ಅಂತಂದು ನಿದ್ದಿನೇ ಬರಲಿಲ್ಲ. ಆ ಹುಡುಗನ ಮುಂದೆ ಹೇಳಿದ್ರೆ ಮತ್ತೆ ನಿನ್ನ ಮರ್ಯಾದೆ ಕಡಿಮೆ ಆಗತ್ತಂತಂದು ಏನೋ ವಿಷಯನೇ ತೆಗಿಲಿಲ್ಲ. ನಿನ್ನೆ ರಾತ್ರಿನಾಗ ಮತ್ತೆ ನಿನ್ನ ಬಾಯಿ ಮಾಡ್ಕೊ ತಿಂದ್ರದಾಗತ್ತಂತ ಏನೂ ಹೇಳಿಲ್ಲ. ಚಲೋ ಆತ್ರಿ, ನೀವು ಅಂಥದ್ದೆಲ್ಲ ಮಾಡಂಗಿಲ್ಲ, ನನಗೆ ಗೊತ್ತೈತಿ. ಅಷ್ಟು ನಂಬಿಕೆ ಐತಿಲ್ಲ, ಸಾಕು. ಆಯ್ತು, ನಾ ಹೋಗಿನ ಕೆಲ್ಸಕ್ಕೆ. ಆಯ್ತು. ನನ್ನ ಗಂಡ ಅಂತವಲ್ಲ, ಶಾಂತಿ ಹೋ ಜಾಡಿಸ್ತೀನಿ ನಿಂದ್ರಕಿ. ಮನೋಜ್, ನಾನು ನಿನ್ನೆ ಎಷ್ಟು ಫೋನ್ ಮಾಡಿದೆ, ನೀನು ಫೋನ ಎತ್ತಲಿಲ್ಲಲ್ಲ, ಯಾಕೆ? ನಾನು ಓದೋದು ಭಾಳ ಇರುತ್ತೆ, ಅದಕ್ಕೆ ರೀ ನಾ ಫೋನ್ಗೇನು ಎತ್ತಕ್ಕಾಗಿಲ್ಲ. ಆದ್ರೆ ಮೆಸೇಜ್ ಮಾಡಿದ್ರಲ್ಲ, ನೋಡೇ ಬಂದೆ ನಾನು. ಎದಕ್ಕೆ ಮೆಸೇಜ್ ಮಾಡಿದ್ರಲ್ಲ? ಅದೇ ರೀ, ನಾನು ನೋಡಿ ಸಿಡಿದ್ನಲ್ಲ, ಕೊಡ್ತೀರೇನ ಅಂತ. ಅದಾ ತೆಗೆದಿಟ್ಟಿದ್ಯಾ, ನೆನಪಾರ ಹಂಗೆ ಬಂದೆ. ಸಂಜೆಗೆ ಬರ್ರಿ ಮನೆ ಕಡೆ ಕೊಡ್ತೀನಿ ಅಂತ. ಹೌದ್ರಿ, ನಾ ಈಗ ಇಲ್ಲೇ ನಿಂತಿರ್ತೀನಿ, ಹೋಗಿ ತೊಗೊಂಡ್ಬರ್ತೀರೇನ? ಈಗ್ರೆ ಮತ್ತು ನಾ ಈಗ ಮನೆಗೆ ಹೋದ್ನ ಮತ್ತು ನಾನು ಹೊರಗೆ ಅಡ್ಡಾಡಕ್ಕೆ ಆಗಂಗಿಲ್ಲ ರೀ ನನಗೆ. ಯಾಕಂದ್ರೆ ಇದು ಅಡ್ಡಾಡೋದು ಅದು ನನಗೆ ಇಷ್ಟ ಆಗಂಗಿಲ್ಲ, ನಾನು ಓದಬೇಕಷ್ಟೇ. ಇಲ್ಲಿಕಂದ್ರೆ ನಮ್ಮವ್ವ ನಮೂನಿ ಮಾಡ್ತಾಳೆ, ಎದಕ್ಕೆ ಅಡ್ಡಾಡಕತ್ತಿ ಹಂಗೆ ಹಿಂಗೆ ಅಂತ ಬೈಕೋತ್ ಕುಂದಿರ್ತಾಳೆ. ನಮ್ಮ ಅಪ್ಪನೂ ಅಷ್ಟೇ ಭಾಳ ಸ್ಟ್ರಿಕ್ಟ್ ಅದಾನ. ಇನ್ನು ನಮ್ಮವ್ವ ಅಷ್ಟು ಇದಿಲ್ಲ, ನಮ್ಮಪ್ಪ ಭಾಳ ಸ್ಟ್ರಿಕ್ಟ್ ಅದಾನ. ಹಿಂಗಾಗಿ ನಾನು ಎಲ್ಲಿ ಅಡ್ಡಾಡಂಗಿಲ್ಲ ರೀ. ನೀವೇ ಬರ್ರಿ ಸಂಜಿಕ್ಕೆ. ಅಯ್ಯೋ ಇದೇನಾ ಇದು ದೊಡ್ಡ, ನಾನು ಇಷ್ಟು ಹೇಳಿದ್ರೂ ಅರ್ಥನೇ ಮಾಡ್ಕೋತಾ ಇಲ್ಲ. ಹೆಂಗೆ ಹೇಳ್ಬೇಕು ಇವನಿಗೆ? ಏನೋ ಒಬ್ಬರ ಗುಣಗುಣ ಮಾತಾಡಕತ್ತಿರಲ್ಲ, ಏನು ಹೇಳ್ರಿ? ಏನೂ ಇಲ್ಲ, ನೀವು ಮತ್ತೆ ನಾ ಹಿಂಗೆ ಅಂತೀನಂತ ತಿಳ್ಕೊಬೇಡ್ರಿ. ನೀವು ಯಾರನ್ನಾರ ಇಷ್ಟಪಟ್ಟಿರೇನ? ನಾನು ರೀ ಇಲ್ರಿ, ಅದೆಲ್ಲ ನನಗೆ ಆಗಿ ಬರೋಂಗಿಲ್ಲ. ನನಗೇನಿದ್ರು ಓದಬೇಕು, ನನ್ನ ಕಾಲ ಮೇಲೆ ನಾನು ನಿಂದಿರಬೇಕು, ದೊಡ್ಡ ನೌಕರಿ ಮಾಡಬೇಕು. ಆನಂದನ್ನ ಹೆಂಗೆ ದೊಡ್ಡ ಆಫೀಸರ್ ಆಗಿ ಬಂದಾನಲ್ಲ, ಹಂಗತೆ ಆಫೀಸರ್ ಆಗ್ಬೇಕು ಅನ್ನೋದು ಆಸೆ ನನಗೆ. ಈ ಎಲ್ಲ ಪ್ರೀತಿ ಪ್ರೇಮ ನನಗದೆಲ್ಲ ಇಷ್ಟ ಆಗಂಗಿಲ್ಲ. ನಮ್ಮ ಮನ್ಯಾಗೂ ಇಷ್ಟ ಆಗಂಗಿಲ್ಲ ರೀ. ನಮ್ಮವ್ವ ಅಷ್ಟು ಸಮಾಧಾನ ಅದಾಳ, ಜಗಳಕ್ಕೆ ನಿಂತ್ಲಂದ್ರೆ ಮುಗಿದು ಹೋಯ್ತು. ಹಂಗಾಗಿ ಮತ್ತೆ ಎಲ್ಲಿ ಕಿರಿಕಿರಿ ಪಾಪ ಹುಡುಗಿಗೂ ಹೊಡೆದು ಓಡಿಸಿದ್ರಂದ್ರೆ ಏನು ಮಾಡಬೇಕು. ಹಾಗಾಗಿ ನನಗೆ ಅದೆಲ್ಲ ಇಷ್ಟ ಆಗಂಗಿಲ್ಲ ರೀ ಪ್ರೇಮ ಅವ್ರು. ಹೌದ್ರಿ, ಒಂದು ವೇಳೆ ಯಾರು ನಿಮ್ಮನ್ನ ಇಷ್ಟಪಡಕತ್ತಂದ್ರೆ ಏನು ಮಾಡ್ತೀರಿ?
ಅಯ್ಯೋ ನಾನು ಯಾರು ಇಷ್ಟಪಡ್ತಾರೆ ಬಿಡ್ರಿ. ನಾನು ಒಳ್ಳೆ ತೆಳ್ಳಗೆ ಇದು ಇದ್ದಂಗೆ ಅದೀನಿ. ನಾನು ಯಾರೂ ಇಷ್ಟನೂ ಪಡಲ್ಲ. ಅದು ಆಗ್ಲಾರ್ದದೆಲ್ಲ ಆಯ್ತು ರೀ. ನಾ ಹೋಗ್ತೀನಿ, ಹೊತ್ತಾಗುತ್ತಾ. ಈಗ ಸಂಜೆಗೆ ಬರ್ರಿ. ಹಾಂ ಏನು ಹೋಗೇ ಬಿಡ್ತು ನೋಡಿ ಹಂಗೆ. ಇಷ್ಟು ನಿಂತು ಮಾತಾಡ್ಸಕತ್ತೀನಿ, ಇಷ್ಟು ಚಂದ ಇದೀನಿ. ನನ್ನ ಹಿಂದೆ ಗಂಡ್ಮಕ್ಳು ಕ್ಯೂ ನಿಂತಾರೆ. ಇದು ನೋಡಿ ಪರ್ಸೆಂಟ್ ಹಂಗೆ ಹೋಗುತ್ತೆ. ಹುಚ್ಚಿಗೆ ಹುಚ್ಚಿದಂಗೆ ಐತೆ ನೋಡಿ. ಮಾನ್ಗಿಡಿ ಅಂತಂದು ಇಂಥದನ್ನು ಹಿಂದೆ ನಾ ಬಿದ್ದೀನಿ. ಇದಕ್ಕೆ ಹೆಂಗಾರ ತಿಳಿಸಿ ಹೇಳ್ಬೇಕಾ ನನಗಂತರೂ. ನಮ್ಮ ಗೆಳತಿ ಫೋನ್ ಮಾಡಿ ಕೇಳ್ತೀನಿ ಅಂದ್ರೆ ಹಿಂಗೈತ್ಲೆ ಏನು ಮಾಡ್ಬೇಕಂತಂದು. ಮಲ್ಲಿ, ಅಯ್ಯ ಮಲ್ಲವನ್ ಕರೆದ್ರೆ ನೀನು ಬಂದೆಲ್ಲ ಜಯಕ್ಕ. ನೀನು ಯಾವಾಗ ಬಂದಿ ಇವ್ರ ಮನೆಗೆ? ಊರಿಂದ ಬಂದುಗಳನ್ನ ಬಂದೆ ಗೊತ್ತನ. ಎಲ್ಲ ಕೆಲಸ ಈ ಬಿಡುದು ಬಿಟ್ಟು ಏನೇನೇನೋ ಮಾಡ್ಲಿಲ್ಲ ನೋಡು. ಯಾವಾಗ ಹೇಳಿ ಅಂತಂದು ಹಂಗೆ ಒಂದ ಹರಕಿನ ಹಂಗೆ ಚೀಲ ಇಟ್ಟಕ್ಕಿನ ಓಡ್ಕೊತ ಹಿಂಗೆ ಬಂದು ನೋಡು ಈಗಿನ ಹತ್ರ ಹೇಳ್ಬೇಕಂತಂದು. ಅಂದ್ರೆ ನಾವೇನೇನು ಹೇಳೋದು ಬ್ಯಾಡ ಬಿಡು ಅಂದ್ರೆ ಹೌದಲ್ಲ ಮಲ್ಲಿ. ಎಲ್ಲ ಹೇಳಲ್ಲ, ನಾವೇನು ಹೇಳ್ಬೇಕು? ಬರ್ಲಿ ಶಾಂತಿ, ನಾವು ಮುಂದೆ ಹೋಗೋಣ, ಬೇರೆ ಮನೆಗೆ ಹೋಗಿ ಹೇಳ್ಬರೋಣ. ಏಕೆ ಅರ್ಧಮರ್ಧ ಹೇಳವ ಬೇಡ, ನೀ ಇಲ್ಲೇ ಕುಂತು ಚಂದಗ ಎಲ್ಲ ಹೇಳಿ ನನಗೆ. ಅಯ್ಯ ಚಂದಗ ಏನು ಸುಣ್ಣ ಬಣ್ಣ ಹಚ್ಚಿ ಹೇಳ್ಬೇಕ ನಿಮ್ಗೆ? ಬರ್ಬೇಕಾಗಿತ್ತು. ಎಷ್ಟು ಬಾಬಾ ಅಂತ ಹೇಳಿ ಕರೆದ್ಲಾಕಿ. ಬಂಗಾರಕ್ಕೆ ಒಂದಿಟ್ರೆ ಬಂದ್ರೇನು? ಒಂದು ಸ್ವಲ್ಪನೂ ಬರಲಿಲ್ಲ. ನಮ್ಮ ಕೆಲಸ ಅದಾವ, ಅದು ಇದು ಅದ ಅಂತೇಳಿ ಯಾರು ಬರಲಿಲ್ಲ. ನಾವೇ ಕೇಳೋಣ. ಬಿಡ್ಲಿ, ಆಕೆ ಎಲ್ಲ ಹೇಳಲ್ಲ. ಜೈ ಬಂದುಗಳನ್ನ ಎಲ್ಲ ಹೇಳ ವಾರ್ತೆ ಓದೇ ಬಿಟ್ಟ. ಇನ್ನೇನೈತೆ ನಮ್ದು ಕೆಲಸ. ಬಾ ಮುಂದಿನ ಮನೆಗೆ ಹೋಗೋಣಂತ. ಮುಂದಿನ ಮನೆಗೆ ಹೋಗೋಣ ಅಂತ ಹೇಳ್ತಿಲ್ಲ. ನಾನು ಹಿಡಿಸ್ಕೊಳ್ಕೊಂಡೇನೆ. ಹುಚ್ಚಿಗೆಂಡಿ ಸುಮ್ಮನಿಂದ್ರ ಮಲ್ಲಮ್ಮಕ್ಕ. ನಾನೇನು ಹೇಳೋದು? ಎಲ್ಲ ಜಯ ಕೇಳಿಬಿಟ್ಟಾವಲ್ಲ. ನಮಗೇನು ಈ ಸದ ಇಂಟರೆಸ್ಟೆಡ್ ಇಲ್ವಾ? ಹೇಳೋದು ನಾವಂತರೂ ಭಾಳ ಖುಷಿಯಾಗಿ ಹೋಗಿ ಖುಷಿಯಾಗಿದ್ದು ಎಂಥ ಮನೆಯಾಗಿದ್ದು ಎಷ್ಟು ಚಲೋ ಊಟ ಮಾಡಿ ಬಂದೆ. ಹೌದಿಲ್ಲಲ್ಲ ಶಾಂತಿ? ಹೌದು ಯವ್ವ. ಅದು ದ್ವಾಸೆ ಹೆಂಗಿತ್ತ ನಿನ್ನ ಬೆಣ್ಣಿ ದ್ವಾಸೆ ಅಂತದು. ನನಗಂತರೂ ಈಗನು ಭಯ ನೀರು ಬರ್ತಾವ. ಅಂತ ಬೆಣ್ಣಿ ದ್ವಾಸೆ ಅಂತ ಬೆಣ್ಣಿನ ಒಳಿಸಿ ಕೊಟ್ಟಿದ್ರು ನೋಡು. ಅಲ್ಲಲ್ಲೇ ಆಶಿ. ಮತ್ತು ನಮಗೂ ತರಬೇಕಿಲ್ಲ. ನೀವು ಆಟ ತಿಂದು ಬಂದ್ರೇನು? ನಾವು ನೆನಪಾಗ್ಲಿಲ್ಲನ? ಏನೋ 3 ಮಂದಿ ಅದಾರ, 3 ಅಲ್ಲ 4 ಮಂದಿ ದೇವಿ. ಅವ್ರಿಗೆ ಒಂದೊಂದು ಕಟ್ಟಿಸ್ಕೊಂಡು ಹೋಗ್ಬೇಕು ಅನ್ನೋದು ಬರಲಿಲ್ಲ. ನೀವು ಹೇಳ್ಬೇಕು ಆನಂದಗ. ನಮ್ಗೆ ಗೆಳತಿಯರದಾರ ಇನ್ನೂ 4 ಮಂದಿ, ಅವ್ರಿಗೆ ಒಂದೊಂದು ಕಟ್ಟಿಸ್ಕೊಂಡು ತೊಗೊಂಬರ್ರಿ ಅಂತಂದು. ನಮ್ದಕ್ಕಿ ಏನು ಗೊತ್ತಿಲ್ಲ. ನಮ್ದಕ್ಕಿ ಪೂರ ಹೇಳ್ರಿ ಯವ್ವ. ಏನು ಕೇಳ್ತೀವ? ಆನಂದಂದು ಎಷ್ಟು ದೊಡ್ಡದೈತೆ ಗೊತ್ತಾ ನಿನಗೆ? ನೀ ನೋಡಿದೆ ಅಂದ್ರೆ ಕಣ್ಣು ತಿರುಗಿ ಕೆಳಗೆ ಬಿದ್ದು ಬಿಡ್ತೀನಿ ನೋಡು. ಅಷ್ಟು ದೊಡ್ಡದೈತ್ಲಿ. ಏನು ದೊಡ್ಡದು? ಏನ್ ದೊಡ್ಡದ ಮನಿ? ಮತ್ತೇನೋ ತಿಳ್ಕೊಂಡಿ? ಅವ್ರ ಮನಿ ಭಾಳ ದೊಡ್ಡದೈತಿ. ಆನಂದನ ಮನಿ ಅದನ್ನ ಹೇಳಕತ್ತಾಳ. ಆಕಿ ಮನಿ ಅನ್ನೋದು ಬಿಟ್ಟು ಬರೀ ಅದು ಒಂದ ಹೇಳ್ತಾಳ. ಈ ಪಿಕ್ನಾಸಿಗೆ ಎಷ್ಟು ಹೇಳಿದ್ರು ಅಷ್ಟೈತಿ. ಯವ್ವ ಬೀಗರ ಮನಿ ನೋಡ್ಬೇಕಾ ನೀನ? ಆಕಿ ಸೊಸೆಯಾಗಿ ಬರೇಕಿನ ಮನಿನೂ ಅಷ್ಟ ದೊಡ್ಡದೈತಿ ನೋಡು. ಅಷ್ಟು ಚಂದ ಐತಿ. ಅವ್ರ ಅವು ಅಂತೂ ಅಷ್ಟು ಚಂದದ. ಮುದಿಕೆಗಳ 2 ಜುಟ್ಟ ಹಾಕೊಂಡ ನೀನು ಆ ಕಡೆ ಒಂದು ಈ ಕಡೆ ಒಂದು. ನನಗಂತೂ ನಗುನ ಬರಕತೈತಿ. ಆಸಿ ಸುಮ್ಮನಿರು ನಾತ. ಅದಕ್ಕೆ ಸುಮ್ಮನಿದ್ನೇವ. ಇನ್ನ ಸಣ್ಣ ಹುಡುಗಿಗೆ ಗೌಡ್ರ ಅಂತೂ ನೋಡ್ಕೋತ ಕೂತು ಬಿಟ್ಟಿದ್ರೆ ಆಕಿನ ನೋಡ್ಬೇಕು. ತಗಳಿದ್ ಏನು ಹೇಳೇ ಇಲ್ಲಲ್ಲ ಗೌಡ್ರು ನೋಡ್ತಾರ ಅದು ಅನ್ನೋದು. ಬರೀ ಮನಿ ದೊಡ್ಡದೈತಿ, ಆನಂದನ ಮನಿ ದೊಡ್ಡದೈತಿ ಅನ್ನೋದು ಅಟ್ಟ ಹೇಳಿದಿ. ಈ ಗೌಡ್ರು ಆಕಿ ನೋಡಕತ್ತಾರ ಅನ್ನೋದು ಏನು ಹೇಳೇ ಇಲ್ಲಲ್ಲ. ನಿನ್ನ ನೋಡು ಇಂಥ ಇಂಪಾರ್ಟೆಂಟ್ ವಿಷಯನ ಬಿಟ್ಟು ಬೇರೆ ಏನಾರ ಹೇಳ್ತೀನಿ ನಂತರ. ಯವ್ವ ನನಗೆ ನೆನಪಿರ್ಲಿಲ್ಲ. ಈಗ ಇವ್ರಿಬ್ರು ನೋಡಿದ್ನಲ್ಲ ಅದಕ್ಕೆ ನೆನಪಾತು. ನೀ ನೋಡ್ಬೇಕಿತ್ತು. ನೀ ನೋಡಿದಂದ್ರೆ ಇನ್ನೂ ಮಜಾ ಬರ್ತಿತ್ತು ನೋಡು. ನನಗಂತರೂ ನಿಂದ ನೆನಪಾತು. ಮಲ್ಲಿ ಬೇಕು ಬಂದಿದ್ರೆ ಭಾಳ ಚಲೋ ಐತಿ ನೋಡು ಅಂತ. ಏನು ಆ ಕಡೆ ಈ ಕಡೆ ಓಡಿ ಬಂದಿ? ಏನು ಹೇಳಕ್ ಬಂದಿ? ಹೇಳು ಜಲ್ದಿ. ಏನು ಹೇಳ್ಬೇಕವ? ಏನು ಹುಟ್ರು ಕೂಡ್ಬಿಟ್ರಿ ನನ್ನ ಬಿಟ್ಟು? ನನ್ನ ಬಿಟ್ಟು ಎಲ್ಲರೂ ಊರು ತಿರುಗಿ ಬಂದಿರಿ. ಏನು ನಮ್ಗೇನು ಹೇಳಾರ್ದ ನೀವ ಮಾತಾಡಕತ್ತೀರಿ? ಇವ ಬೀಗರ ಮನಿಯರ ನೋಡ್ಬೇಕವ. ಆನಂದನ ಹೆಂಡತಿ ಆಗಕ್ಕಿನ ಮನಿಯರ ಅಷ್ಟು ಚಂದ ಐತಿ ನೋಡು. ತುಪ್ಪ ಹಾಕಿ ತುಪ್ಪ ಬೆಳ್ಕೊಬೇಕ ಪರಕ ಅಷ್ಟು ಚಂದ ಐತಿ. ನಮಗಂತೂ ಬಿಟ್ಟ ಬರಕ್ಕೆ ಮನಸ್ಸಿರ್ಲಿಲ್ಲವ ಇವ. ಅಷ್ಟು ಚಂದ ಐತಿ. ಆ ಬೀಕಿ ನೋಡ್ಬೇಕಿತ್ತು 2 ಜುಟ್ಲ ಹಾಕೊಂಡು. ಅಬ್ಬಾ ಅಷ್ಟು ಚಂದದ. ಕೈ ತೊಳ್ಕೊಂಬಿಟ್ಬೇಕು. ಇನ್ನೊಂದೇನು ಗೊತ್ತನು? ಕಿವಿಡ ಮುದಿ ಕೈತಲ್ಲ ಆಕಿನಾನು ಭಾಳ ಚಂದದಳಪ್ಪ ಯಪ್ಪ. ಆದ್ರೆ 2 ಜುಟ್ಲ ಹಾಕೊಂಡಲ್ಲ ಅಂದ ಬಿಚ್ಚಿ ಜಡಿ ಹಾಕೊಂತ ಹೇಳ ನೀನ ಚಂದಗಂತ ಹೇಳಕತ್ ಬಿಟ್ಟಾಳ. ನಮಗರ ನಗುದ ಹಂಗೆ ಹೇಳಕತ್ತಾಳ. ಆಕಿನ ಮಾಡಾಕಿ ಮಾಡ್ಕೊಳಕಿ ಇಲ್ಲಿ ಬಂದಾಗ ನೋಡೇ ಇಲ್ಲ ಅದು. ಕ್ವಾಣಿ ಬಿಟ್ಟು ಹೊರಗೆ ಬಂದಿಲ್ಲ. ತೆಲಿನೂ ಸಕತೈತಿ ಅಂತ ಮಕ್ಕೊಂಡಾಳ. ಹೊರಗೆ ಚಿಲ್ಕ ಹಾಕಿಬಿಟ್ಟಾಳ. ಈಕಿ ಬಂಗಾರಕ್ಕ ಹೊರಗೆ ಬಂದಿಲ್ಲ. ಹಿಂಗಾಗಿ ಈಕಿ ನೋಡೇ ಇಲ್ಲ. ಹಿಂದಗಡೆ ಎದ್ದು ಬಂದಿತ್ತಾನ ಆಕಿ ಹೋಗ್ಬಿಟ್ಲು. ಆಗ ನೋಡೇ ಇಲ್ಲ. ಈಕಿನ ಹುಡುಗಿ ಅಂತ ತಿಳ್ಕೊಂಡ್ಬಿಟ್ಟ. ಇನ್ನ ಸಣ್ಣ ಹುಡುಗಿಗೆ ನೀನ ಬೀಗ್ತಿ. ಅಯ್ಯ ಇನ್ನೊಂದೇನು ಗೊತ್ತಾನ? ಗೌಡ್ರು ಆಕಿ ನೋಡ್ಕೊಂತ ಕೂತ್ ಬಿಟ್ಟಾರ. ಆಕಿ ಬಂಗಾರಕ್ಕಿದ್ರೆ ನೋಡ್ರಿ ನಿಮ್ಮ ಹೆಂಗ ಅನ್ನಕತ್ತಾಳ ಗೊತ್ತಾಗಿಲ್ಲ ಅಂತ ಅವ್ರು ಆಕಿ ಬೇಕತ್ತಾಳ. ಇರ್ಲಿ ಬಿಡು ಹಂಗ ಅದಲ್ಲ. ಆಕಿನ ನೋಡಕ್ ಇನ್ನ ಹುಡುಗಿಗೆ ಎಷ್ಟು ಚಂದ ಅದಾಳ ನೋಡು ಅಂತ ಹೇಳಕತ್ತಿ ಬಿಟ್ಟಾರ. ಗುನು ನಮ್ಗೆ ಕಿವಿ ಎಲ್ಲ ಆ ಕಡೆ ಅದಾವು. ಯವ್ವ ನಗುದ ನನಗಂತೂ ಒಂಥರ ಪಿಕ್ಚರ್ ನೋಡ್ದಂಗ ಆಕತ್ತಿತ್ತು ನೋಡಿ ಅಲ್ಲಿ ಕುತ್ಕೊಂಡು. ನಮ್ದುಕ್ಕಿ ಇದೇನೆಲ್ಲ ತಪ್ಪಿಸ್ಕೊಂಡೆ ನೋಡು. ನಮ್ದುಕ್ಕಿ ನೋಡಿದ್ದೇವ ಅಂದ್ರೆ ನಮ್ದುಕ್ಕಿ ಬಾಳ ನಗ್ತಿತ್ತು. ಯವ್ವ ನಾನು ಎಂತದ್ದು ತಪ್ಪಿಸ್ಕೊಂಡ್ಬಿಟ್ಟೆ. ನಿಂದು ನಗ್ತಿತ್ತು ನೋಡಿ. ನೀನ ಹುಚ್ಚಿಗಂಡಿ ಕಡಿಮೆ ಮಾತಾಡ್ತೀಯ ನೀನಂತರು. ಇವ ನಾವು ಬರ್ಬೇಕಾಗಿತ್ತು ನೋಡ್ಲಿ. ಸುಮ್ಮನೆ ಕೆಲಸ ಅಂತಂದು ಬಿಟ್ಬಿಟ್ಟಿವಿ. ಇವ ನನಗೂ ಅನ್ಸಕತ್ತೈತಿ ಈ ಬರ್ಬೇಕಾಗಿತ್ತು. ಮನಿಗೆ ನೀನು ನೋಡ್ಬೇಕಾಗಿತ್ತು. ಆನಂದನ ಮನಿ ನೋಡ್ಬೇಕಾಗಿತ್ತು. ಗಾರ್ಡನ್ ಭಾಳ ಚಂದ ಐತೆ ಅಂತ ಹೇಳಕತ್ತೀರಿ. ನಾವು ಮತ್ತೆ ಯಾವಾಗ ಹೋಗುದ್ಲಿ ಅಲ್ಲಿಗೆ? ಯವ ನಾನು ಬರ್ತಿದ್ದೇವ. ಈ ಶಾಂತಿ ಒಂದು ನೀನು ಏನೋ ಹೇಳ್ಬಿಟ್ಲಲ್ಲ ತಲೆಯಾಗ ಹುಳ ಬಿಟ್ಬಿಟ್ಲು. ಅದೊಂದು ಸಂಬಂಧ ನಾನು ಬಿಟ್ಟು ಅದನ್ನ ತಲೆಯಾಗ ಕುಂತು ಬಿಡ್ತಾ. ನನ್ನ ಗಂಡಗೆ ಯಾವಾಗ ಕೇಳಿ ಅಂತ. ನನ್ನ ಮಗ ಒಂದು ಯಾವತ್ತೂ ಮನೆಯಾಗ ಇದ್ದ. ಹಿಂಗಾಗಿ ಏನು ಕೇಳೋಕ್ಕಾಗಲಿಲ್ಲ. ಇನ್ನೇ ಈಗ ಕೇಳಿದ್ನವ. ಹಂಗೆ ಏನೂ ಇಲ್ಲ. ಆ ಟಕಳೆ ಒಂದು ಅದನಲ್ಲ ಹಿಂದೆ ಬೋಣೆತ್ತೇವ. ಅವ್ನು ಟ್ಯಾಕ್ಟ್ರಿ ಪೂಜೆ ಮಾಡಿದ್ನಂತ. ಅದ್ರ ಸಂಬಂಧ ಅಲ್ಲಿ ಹೂವು ಸ್ವೀಟು ಅದು ತೊಗೊಂಡು ಹೋದೆ. ಅದನ್ನ ಬಿಟ್ಟರೆ ಏನೂ ಇಲ್ಲಪ್ಪ ಮಾರಾಯ ಅಂತೇಳಿ ಅನ್ನ ಅವಾಗ ಸಮಾಧಾನ ಆಯ್ತು. ಈಗ ಈ ಹುಳ ಬಿಡ್ಲಿಕ್ಕಂದ್ರೆ ನಾನು ಬರ್ತಿದ್ದಿಲ್ಲ. ಮನಸ್ಸೆಲ್ಲ ಈ ಕಡೆ ಐತಿ. ಮತ್ತೆ ಅಲ್ಲಿ ಬಂದು ಚಂದಾಗಿರೋಕ್ಕಾಗಲ್ಲ ಅಂತಂದು ಸುಮ್ಮನೆ ಕೆಲಸ ಐತೆ ಅಂತ ಹೇಳಿ ಸುಮ್ಮನೆ ಅಂದೇವ ಆಶಿ ಇಲ್ಲಿಕ ಬರ್ತಿದ್ದೆ. ಈ ಶಾಂತಿನ ಹಾಕಿ ಒದೆಯವ್ರಿಲ್ಲ ಯಾರು. ಅಯ್ಯ ಏನೋ ಅಂತಲ್ಲ ಇದ್ದಿದ್ದು ಹೇಳಿದ್ರೆ ಎದ್ದು ಬಂದು ಎಲ್ಲಿ ಹೋದ್ರ ಅಂತ ಹಂಗಾತ್ ನೋಡಿದ್ರು. ನಾನು ನೋಡಿದ್ದೆ ಹೇಳಿನವ. ಅವ ಟ್ಯಾಕ್ಟ್ರಿ ತೊಗೊಂಡು ಹೊಂಟಾನಂತ ನನಗೇನು ಗೊತ್ತಿತ್ತು. ಈ ಕಡೆ ತೆಳಗ್ ಮರೆಗೆ ಹೋದ. ಅಲ್ಲಿ ಯಾರ್ದು ಮನೆ ಇದ್ದಿದ್ದು
ಅಂತಿದ್ದಿಲ್ಲ ಹಂಗಾಗಿ ಹೇಳಿದೆ. ಬಿಡು, ಇನ್ನೊಂದ್ಸರಿ ಕರೆಕ್ಟಾಗಿ ನೋಡಿ ಪೂರಾ ಹೇಳ್ತೀನಂತ ಬಂದು. ಹಾಂ ಯಾವ ತಾಯಿ, ನಿನ್ಗೊಂದು ದೊಡ್ಡ ನಮಸ್ಕಾರ. ಅದನ್ನೇನು ನೀನು ನೋಡಕ್ಕೆ ಹೋಗ್ಬೇಡ. ನಮ್ಮ ಗಂಡ ಹೆಂಡತಿ ನಡುವೆ ಜಗಳನ ಹಚ್ಚಬೇಡ. ಹಾಂ, ನಮಗೆ ಸಾಕು, ನಾವು ಹಿಂಗೆ ಚಂದ ಇದೇವಿ, ನಮಗೇನು ಹೇಳ್ಬೇಡ.